ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. 3 ಪ್ರತ್ಯೇಕ ಕಲ್ಲುಗಳಿಂದ 3 ಬಾಲರಾಮ ವಿಗ್ರಹಗಳನ್ನು ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಕರ್ನಾಟಕದ ಕಲ್ಲುಗಳನ್ನ ಕೂಡ ಬಳಸಿ ವಿಗ್ರಹವನ್ನ ಕೆತ್ತನೆ ಮಾಡಿರುವುದು ವಿಶೇಷ. 3 ಶ್ಯಾಮಶಿಲಾ ಕಲ್ಲುಗಳನ್ನ ರಾಮನ ವಿಗ್ರಹದ ಕೆತ್ತನೆಗೆ ಬಳಕೆ ಮಾಡಲಾಗಿದೆ. ಮೈಸೂರಿನ ಶಿಲ್ಪಿಯ ಕೈಯಲ್ಲಿ ರಾಮನ ವಿಗ್ರಹ ಕೆತ್ತನೆಯಾಗಿದೆ. ಬಾಲರಾಮನ ವಿಗ್ರಹವನ್ನ ಕೆತ್ತನೆ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅಯೋಧ್ಯೆಯಿಂದಾನೇ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಈಗ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮ್ಲಲ್ಲಾನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು ಮಾತ್ರ ಬಾಕಿ ಇದೆ. ಜನವರಿ 22ನೇ ತಾರೀಕು ರಾಮ್ಲಲ್ಲಾ ವಿಗ್ರಹವನ್ನ ಗರ್ಭಗೃಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಅಯೋಧ್ಯೆಯಲ್ಲಿ 3 ಬಾಲ ರಾಮನ ವಿಗ್ರಹಗಳನ್ನ ಕೆತ್ತನೆ ಕಾರ್ಯ ಕೂಡ ಮುಕ್ತಾಯವಾಗಿದೆ. ಮುಖ್ಯವಾಗಿ 3 ಶಿಲ್ಪಿಗಳು ಬೇರೆ ಬೇರೆ ಕಲ್ಲುಗಳಿಂದ 3 ಬಾಲ ರಾಮನ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಇದರಲ್ಲಿ ಕರ್ನಾಟಕದ ಕಲ್ಲನ್ನು ಕೂಡ ಬಳಸಿಕೊಂಡು ಬಾಲ ರಾಮನ ವಿಗ್ರಹವನ್ನ ಕೆತ್ತಿರುವಂತದ್ದು ವಿಶೇಷ. ಮುಖ್ಯವಾಗಿ ಅಯೋಧ್ಯೆಗೆ ಕರ್ನಾಟಕದ ಕಾರ್ಕಳ ತಾಲೂಕಿನ ನೆಲ್ಲಿಕಾರು ಗ್ರಾಮದಿಂದಲೂ ಕೂಡ 3 ಕಪ್ಪು ಶಿಲೆಗಳನ್ನ ತರಲಾಗಿತ್ತು. ಈ ಶಿಲೆಗಳನ್ನ ಈಗ ಅಯೋಧ್ಯೆಯಲ್ಲಿ ಇಡಲಾಗಿದೆ. ಈಗ ನಾವು ಅಯೋಧ್ಯೆಯ ರಾಮಕಥಾ ಕುಂಜ್ನಲ್ಲಿದ್ದೇವೆ. ಇಲ್ಲಿ 3 ಕರ್ನಾಟಕದ ಶಿಲೆಗಳನ್ನು ಕೂಡ ಇಟ್ಟಿರೋದನ್ನ ತಾವು ನೋಡಬಹುದು. ಮುಖ್ಯವಾಗಿ ಕರ್ನಾಟಕ ಸೆ ಆಯೆ 3 ರಮ್ಯ ಶಿಲಾಯೆ ಅಂತೇಳಿ ಇಲ್ಲೂ ಕೂಡ ಬರೆದಿದ್ದಾರೆ. ಈ 3 ಶಿಲೆಗಳನ್ನು ಕೂಡ ಕರ್ನಾಟಕದಿಂದ ತರಲಾಗಿದೆ. ಮುಖ್ಯವಾಗಿ ಈ ಕರ್ನಾಟಕದಿಂದ ತಂದಿರುವಂತಹ ಕಪ್ಪು ಶಿಲೆಗಳನ್ನ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿ ರಾಮನ ವಿಗ್ರಹವಾಗಿ ಕೆತ್ತಿದ್ದಾರೆ. ಇದರ ಜೊತೆಗೇನೆ ಇನ್ನೂ ಬೇರೆ ಬೇರೆ ಸ್ಥಳಗಳಿಂದಲೂ ಕೂಡ ಶಿಲೆಗಳನ್ನ ತರಲಾಗಿತ್ತು. ರಾಜಸ್ಥಾನದಿಂದ ಶಿಲೆಗಳನ್ನ ತರಲಾಗಿತ್ತು. ಜೊತೆಗೆ ನೇಪಾಳದ ಗಂಡಕಿ ನದಿಯಿಂದಲೂ ಕೂಡ ಸಾಲಿಗ್ರಾಮ ಶಿಲೆಯನ್ನ ಅಯೋಧ್ಯೆಗೆ ತರಲಾಗಿದೆ. ಮುಖ್ಯವಾಗಿ ಅಯೋಧ್ಯೆಯ ಗರ್ಭಗೃಹದಲ್ಲಿ ಈಗ ಯಾವ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಮುಖ್ಯವಾಗಿ 3 ಶಿಲ್ಪಿಗಳಿಗೆ 3 ಬೇರೆ ಬೇರೆ ಕಲ್ಲುಗಳನ್ನು ಕೊಟ್ಟು ರಾಮನ ವಿಗ್ರಹವನ್ನ ಕೆತ್ತಲಿಕ್ಕೆ ಹೇಳಲಾಗಿತ್ತು. ಈಗ 3 ಶಿಲ್ಪಿಗಳು ಕೂಡ 3 ವಿಗ್ರಹಗಳನ್ನ ಕೆತ್ತಿ ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಮುಖ್ಯವಾಗಿ ಮೈಸೂರಿನ ಅರುಣ್ ಯೋಗರಾಜ್ ಅವರು ಕರ್ನಾಟಕದ ಶಿಲೆಯನ್ನು ಬಳಸಿಕೊಂಡು ರಾಮನ ವಿಗ್ರಹವನ್ನ ಕೆತ್ತಿ ಅದರ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಇದರಲ್ಲಿ ಈಗ ಯಾವ ರಾಮನ ವಿಗ್ರಹವನ್ನ ರಾಮ ಜನ್ಮಭೂಮಿಯ ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇದೇ ರೀತಿಯಾಗಿ ರಾಜಸ್ಥಾನದಿಂದಲೂ ಕೂಡ ಕಲ್ಲನ್ನ ತರಲಾಗಿತ್ತು. ಈ ಕಲ್ಲನ್ನ ತಾವು ನೋಡಬಹುದು. ಇದು ರಾಜಸ್ಥಾನದಿಂದ ತಂದಿರುವಂತಹ ಕಲ್ಲು. ರಾಜಸ್ಥಾನದಿಂದ ಕೂಡ 3 ಶಿಲೆಗಳನ್ನ ತರಲಾಗಿತ್ತು. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ರಾಜಸ್ಥಾನ ಸೆ ಆಯೆ 3 ಶಿಲಾಯೆ ಅಂತೇಳಿ. ಮುಖ್ಯವಾಗಿ ರಾಜಸ್ಥಾನದಿಂದ ತಂದಂತಹ ಶಿಲೆಯನ್ನು ಕೂಡ ಇನ್ನೊಬ್ರು ಶಿಲ್ಪಿ ಕೆತ್ತಿ ರಾಮನ ವಿಗ್ರಹವನ್ನಾಗಿ ರೂಪಿಸಿದ್ದಾರೆ. ಮುಖ್ಯವಾಗಿ ಕರ್ನಾಟಕದ ಬೆಂಗಳೂರಿನ GL ಭಟ್ ಅವರು ಕೂಡ ಇಲ್ಲಿ ಒಂದು ಶಿಲೆಯನ್ನ ಕೆತ್ತಿದ್ದಾರೆ. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದ ಮತ್ತೊಬ್ರು ಶಿಲ್ಪಿ ಕೂಡ ಮತ್ತೊಂದು ವಿಗ್ರಹವನ್ನ ಕೆತ್ತಿದ್ದಾರೆ. ಜೊತೆಗೆ ಇಲ್ಲಿ ಕೊನೆಯ ಭಾಗದಲ್ಲೂ ಕೂಡ ನೇಪಾಳದ ಗಂಡಕಿ ನದಿಯಿಂದ ತಂದಂತಹ ಸಾಲಿಗ್ರಾಮ ಶಿಲೆಗಳು ಕೂಡ ಇವೆ. ನೇಪಾಳದ ಗಲೇಶ್ವರ್ ಧಾಮ್ ಪೋಖ್ರಾ ಸೆ ಆಯೆ 2 ದೇವಶಿಲಾಯೆ, ಈ 2 ಶಿಲೆಗಳನ್ನು ಕೂಡ ನೇಪಾಳದ ಗಂಡಕಿ ನದಿಯಿಂದ ತರಲಾಗಿತ್ತು. ಇವೆರಡೂ ಕೂಡ ಸಾಲಿಗ್ರಾಮ ಶಿಲೆಗಳು. ಸಾಲಿಗ್ರಾಮ ಶಿಲೆಗಳಿಂದ ರಾಮನ ವಿಗ್ರಹವನ್ನ ಕೆತ್ತುವಂತ ಕಾರ್ಯವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, 3 ಶಿಲ್ಪಿಗಳಿಂದ 3 ಬಾಲ ರಾಮನ ವಿಗ್ರಹವನ್ನ ಕೆತ್ತಿಸ್ಲಿಕ್ಕೆ ಏನ್ ಕಾರಣ ಅಂತೇಳಿ. ಮುಖ್ಯವಾಗಿ ಶಿಲ್ಪಿಗಳು ವಿಗ್ರಹಗಳನ್ನ ಕೆತ್ತಲಿಕ್ಕೆ ಕೇವಲ 5-6 ತಿಂಗಳು ಸಮಯಾವಕಾಶ ಇತ್ತು. ಈ ಶಿಲ್ಪಿಗಳು ವಿಗ್ರಹವನ್ನ ಕೆತ್ತುವಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಅನಾರೋಗ್ಯ ಆದ್ರೆ ಅಥವಾ ವಿಗ್ರಹ ಕೆತ್ತನೆ ಕಾರ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಯಾರಾದ್ರೂ ಒಬ್ಬ ಶಿಲ್ಪಿಗೆ ಸಾಧ್ಯವಾಗದಿದ್ರೆ ಆಗ ಸಮಯಕ್ಕೆ ಸರಿಯಾಗಿ ಬಾಲರಾಮನ ವಿಗ್ರಹ ಸಿಗದೆ ಹೋಗಬಹುದು. ಹೀಗಾಗಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯ ವಿಳಂಬ ಆಗುತ್ತೆ. ಈ ಕಾರಣಕ್ಕಾಗಿಯೇ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಏಕಕಾಲಕ್ಕೆ 3 ಶಿಲ್ಪಿಗಳಿಂದ 3 ರಾಮನ ವಿಗ್ರಹಗಳನ್ನ ಕೆತ್ತಿಸುವಂತಹ ತೀರ್ಮಾನವನ್ನು ತೆಗೆದುಕೊಂಡಿತ್ತು. 3 ವಿಗ್ರಹಗಳ ಪೈಕಿ ಯಾವ ವಿಗ್ರಹ ಅತ್ಯುತ್ತಮವಾಗಿ ಮೂಡಿ ಬರುತ್ತೋ ಆ ವಿಗ್ರಹವನ್ನ ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಇನ್ನುಳಿದಂತಹ 2 ವಿಗ್ರಹಗಳನ್ನ ರಾಮ ಮಂದಿರದ ಕಾಂಪ್ಲೆಕ್ಸ್ ನಲ್ಲೇ ಪ್ರತಿಷ್ಠಾಪನೆಯನ್ನ ಗೌರವಪೂರ್ವಕವಾಗಿ ಸನ್ಮಾನ ಪೂರ್ವಕವಾಗಿ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನ ಮುಂಚಿತವಾಗಿ ತೆಗೆದುಕೊಂಡಿತ್ತು. ಈ ಕಾರಣಕ್ಕಾಗಿಯೇ ಬೇರೆ ಬೇರೆ ಸ್ಥಳಗಳಿಂದ ತಂದಂತಹ 3 ಶಿಲೆಗಳಿಂದ 3 ಶಿಲ್ಪಿಗಳು 3 ರಾಮನ ವಿಗ್ರಹಗಳನ್ನ ಈಗ ಕೆತ್ತಿ ಪೂರ್ಣಗೊಳಿಸಿದ್ದಾರೆ. ಈಗ ಇವುಗಳ ಪೈಕಿ ಯಾವ ವಿಗ್ರಹವನ್ನ ಈಗ ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳೋದು ಮಾತ್ರ ಬಾಕಿ ಇದೆ. ಇದು ನೇಪಾಳದ ಗಂಡಕಿ ನದಿಯಿಂದ ತಂದಿರತಕ್ಕಂತಹ ಸಾಲಿಗ್ರಾಮ ಶಿಲೆ. ಇದರಿಂದಲೂ ಕೂಡ ಈಗ ಒಂದು ರಾಮನ ವಿಗ್ರಹವನ್ನ ಕೆತ್ತಲಾಗಿದೆ. ಹೀಗಾಗಿ ಈಗ ಯಾವ ವಿಗ್ರಹವನ್ನ ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ರಾಮ ಭಕ್ತರಿಗೆ ಕುತೂಹಲ ಇದೆ. ಈಗ ಕರ್ನಾಟಕದಿಂದ ತಂದಂತಹ ಶಿಲೆಯಿಂದ ಕೆತ್ತಿರುವಂತಹ ವಿಗ್ರಹವನ್ನೇ ಅಂತಿಮಗೊಳಿಸಿ ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯ.
ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆಯಾಗುತ್ತೆ. ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ರಾಮಲಲ್ಲಾನ ವಿಗ್ರಹ ದೇಗುಲದ ಗರ್ಭಗುಡಿಯ ಒಳಗೆ ರಾರಾಜಿಸುವಂತಹ ವಿಗ್ರಹ ಯಾವುದಾಗಿರುತ್ತೆ ಅನ್ನುವಂತಹ ಕುತೂಹಲ. ಕರ್ನಾಟಕದ ಶಿಲ್ಪಿಯಾಗಿರುವಂತಹ ಅರುಣ್ ಯೋಗಿರಾಜ್ ಅವರು ಕೂಡ ರಾಮಲಲ್ಲಾನ ಅಂದ್ರೆ ಬಾಲರಾಮನ ವಿಗ್ರಹವನ್ನ ಕೆತ್ತಿದ್ದಾರೆ. ಹಾಗೆ ಇನ್ನೂ ಇಬ್ಬರು ಶಿಲ್ಪಿಗಳಿಂದ ಒಟ್ಟಾರೆಯಾಗಿ 3 ಶಿಲ್ಪಿಗಳು ರಾಮನ ವಿಗ್ರಹವನ್ನ ಕೆತ್ತಿರುವುದು, ಒಬ್ಬರಿಗೆ ರಾಮನ ವಿಗ್ರಹವನ್ನ ಕೆತ್ತುವುದಕ್ಕೆ ಸೂಚನೆಯನ್ನ ನೀಡಿರುವುದು. ಈ 3 ವಿಗ್ರಹಗಳಲ್ಲಿ ಗರ್ಭಗುಡಿಯಲ್ಲಿ ಯಾವ ವಿಗ್ರಹ, ಯಾರು ನಿರ್ಮಾಣ ಮಾಡಿರುವಂತಹ ವಿಗ್ರಹ, ಎಲ್ಲಿಯ ಕಲ್ಲಿನ ವಿಗ್ರಹ ಹೋಗಿ ರಾರಾಜಿಸುತ್ತೆ ಅನ್ನುವಂತಹ ಕುತೂಹಲ ಸದ್ಯ ಎಲ್ರಿಗೂ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.